ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಗೀತಾ ಲೈಫ್ ಸ್ಟೈಲ್ ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಗೀತಾ. ಲಾಗ್ಸ್ನ ಮಾಡಿ ತುಂಬ ಆಗಲೇ ಒಂದು 10 ಡೇಸ್ ಮೇಲಾಯಿತು ಅನಿಸುತ್ತೆ. ಊರಿಗೆ ಹೋಗಿದ್ದ ಕಾರಣ ಲಾಗ್ಸ್ ಎಲ್ಲ ಮಾಡೋಕ್ಕಾಗಿಲ್ಲ. ಅದರಲ್ಲಿ ಅಲ್ಲಿ ನೆಟ್ವರ್ಕು ಬರೋಲ್ಲ. ನಾನು ಲಾಗ್ಸ್ ಶೂಟ್ ಮಾಡಿಕೊಂಡ್ರು ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ 1 ಪಾಯಿಂಟ್ ಕೂಡ ನೆಟ್ವರ್ಕ್ ಬರಲ್ಲ ಊರಲ್ಲಿ. ಸೊ ಅದರಿಂದ ನಾನು ವ್ಲಾಗ್ಸ್ ಏನು ಮಾಡೋಕ್ಕೆ ಹೋಗಿಲ್ಲ. ಅದರಲ್ಲಿ ಇನ್ನೊಂದು ಏನು ಅಂತಂದರೆ, ನಮ್ಮ ಮೇಡಮ್ ಅವರು ಫುಲ್ ಊರಿಗೆ ಹೋದಾಗಿಂದ ಒಂದು 5 to 6 ಡೇಸು ಒಂದು ತನ್ನ ಕೂಡ ತಿಂದಿಲ್ಲ ಅವಳು. ಯಾಕೆ ಅಂತಂದರೆ ನಾಲ್ಗೆ ಕಚ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಲ್ಲಿ ನಮ್ಮ ಮುಂದೆಗಡೆಗೇನೆ ನಾಲ್ಗೆ ಕಚ್ಕೊಂಡ್ಬಿಟ್ಟು ಊಟ ಏನೇನು ತಿಂದಿಲ್ಲ. ಜಸ್ಟ್ ನಾನು ಹಾಲು ಫೀಡ್ ಮಾಡಿಸ್ತೀನಲ್ಲ, ನಾನು ಹಾಲು ಬಿಟ್ಟು ಬೇರೆ ಏನೇನೂ ತಿಂದಿಲ್ಲ. ಇನ್ನು ಅದೊಂದು ಟೆನ್ಷನಲ್ಲಿ ನಾನು ವ್ಲಾಗ್ಸ್ ಮಾಡಬೇಕು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಸೊ ವ್ಲಾಗ್ಸ್ ಏನೂ ಮಾಡಿಲ್ಲ. ಇನ್ನು ಊರಿಂದ ಬಂದ್ವಿ, ಆಗಲೇ ಬಂದು 3 to 4 ಡೇಸ್ ಆಯಿತು. ಸ್ವಲ್ಪ ಪಾಪು ರಿಕವರ್ ಆಗ್ತಾ ಇದ್ದಾಳೆ. ಅದರಿಂದ ಸ್ವಲ್ಪ ಮಾಡಿಬಿಡೋಣ ವ್ಲಾಗ್ಸ್ ಆದ್ರೂ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿದ್ದಾಳೆ ನೋಡಿ ನಮ್ಮ ಮೇಡಮ್ಮು. ಕಚ್ಕೊಂಡ್ಬಿಟ್ಟಿದ್ಲು ನಾಲ್ಗೆನ. ಈಗ ನಮಗೇನೆ ಒಂಥರ ಬಾಯಿಲಿ ಏನಾದರೂ ಉಣ್ಣಾದ್ರೂ ತಿನ್ನಕ್ಕಾಗ ತೋರಿಸಿದಳು ನೋಡಿ, ಅಲ್ಲಲ್ಲಿ ಕಚ್ಕೊಂಡಿದ್ದೆ ಅಂತ ಹೇಳಿ. ಹೆಂಗಪ್ಪ ಕಚ್ಕೊಂಡಿದ್ದು? ಹಬ್ಬ ಎಲ್ಲಿ ಮಾಡ್ಕೊಂಡಿದ್ದೀನ ಅಲ್ಲ, ಅದರಲ್ಲಿ ಇನ್ನು ಕೆಳಗಡೆ ಹಲ್ಲು ಬೇರೆ ಬರ್ತಾ ಇದೆ ಹೊಸದಾಗಿ. ಅದು ದೊಡ್ಡ ಪೇನು. ಮೊಣಕಾಲ್ ಬೇರೆ ಮೊನ್ನೆ ಬಿದ್ಬಿಟ್ಟು ಸ್ವಲ್ಪ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನ ಬೇರೆ ತೋರಿಸ್ತಿದ್ದಾಳೆ, ಅದನ್ನ ನೋಡ್ಸು ಅಂತ ಹೇಳಿ. ಇನ್ನ ಅಲ್ಲಿ ಬರ್ತಾ ಇರೋದು ಅರ್ಧ ಕಾರಣ ಊಟ ಮಾಡಿಲ್ಲ ಅವಳು. ಇನ್ನ ಅದೊಂದು ಟೆನ್ಷನ್ ನಲ್ಲಿ ನಾನು ಏನೋ ಮಾಡ್ಬೇಕು ಅನ್ನೋದನ್ನೇ ನಾನು ಮರ್ತೋಗಿದ್ದೆ. ಮೊಬೈಲ್ ಎಲ್ಲಿತ್ತು ಅಂತ ಕೂಡ ನಾನು ನೋಡಿಲ್ಲ. ಅದೊಂದು. ಇನ್ನ ಊರಿಂದ ಬಂದ್ವಿ ಎಲ್ಲ, ಸ್ವಲ್ಪ ಫ್ರೀ ಆಯ್ತು, ಸ್ವಲ್ಪ ಆರಾಮಾಗಿದ್ದಾಳೆ ಈಗ. ಸೊ ಲಾಗ್ಸ್ ಆದ್ರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನ ಇವತ್ತು ಗುರುವಾರ, ಇನ್ನು ಪೂಜೆ ಎಲ್ಲ ಮುಗೀತು. ಆಗ್ಲೇ ಒಂದು 12 ಗಂಟೆ ಟೈಮ್ ಆಯ್ತು. ಹಾಯ್ ಮಾಡು. ಹಾಯ್ ಏನು ಹಾಯ್ ಅಂತ ಹೇಳು. ಇಲ್ಲದೆಲ್ಲ ಮುಟ್ಟಬಾರ್ದು ಪುಟ್ಟ. ಎಲ್ಲ ಹಬ್ಬ ಮಾಡ್ಕೊಂಡಿದ್ದೇನು? ಅಲ್ಲ, ಕಾಲಲ್ಲಪ್ಪ, ಬಾಯಲ್ಲಿ ಹಬ್ಬ ಮಾಡ್ಕೊಂಡಿದ್ದು. ಅಲ್ಲಲ್ಲ ಈಗ ಹಚ್ಕೊಂಡಿದ್ ನೀನು. ಓಹೋ, ಮೊಣಕಾಲು ತೋರಿಸಿದಳು ನೋಡಿ, ಗಾಯ ಮಾಡ್ಕೊಂಡಿದ್ದಾಳಂತೆ. ಬಿದ್ಬಿಟ್ಟು ಫುಲ್ ನೆನೆ ಎಲ್ಲ ಬ್ಲಡ್ಡೇ ಬಂದ್ಬಿಡ್ತು. ಆ ಥರ ಗಾಯ ಆಯ್ತು. ಇನ್ನು ಗುರುವಾರ ಆಗಿರೋದ್ರಿಂದ ಇನ್ನು ಪೂಜೆ ಕೂಡ ಎಲ್ಲ ಮುಗಿಸ್ಬಿಟ್ಟೆ. ಇನ್ನು ಆಗಲೇ ಒಂದು 12 ಗಂಟೆ ಆಗ್ತಾ ಇದೆ ಟೈಮು. ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದೆ. ಇನ್ನು ಮಾಡಿಬಿಡೋಣ ಇವತ್ತಾದ್ರೂ ಲಾಗ್. ಟಿಫನ್ಗೆ ವಾಂಗಿಬಾತ್ ಗೊಜ್ಜು, ಅನ್ನ ಎಲ್ಲ ಮಾಡ್ಕೊಂಡಿದ್ದೆ. ತಿಂಡಿ ಕೂಡ ಎಲ್ಲ ಆಯಿತು. ಇನ್ನು ಕೆಲ್ಸಗಳೆಲ್ಲ ಶುರು ಮಾಡ್ಕೋಬೇಕು ಈಗ. ಪಾಪು ಕೂಡ ಮಲ್ಕೊಂಡು ಎದ್ಬಿಟ್ಲು. ಊರಿಂದ ಬಂದಾಗಿದ್ದ ಬಟ್ಟೆ ಎಲ್ಲ ವಾಶ್ ಮಾಡಿರ್ಲಿಲ್ಲ, ಅದಕ್ಕೆ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿದ್ದೀನಿ ಬಟ್ಟೆ. ಊರಿಗೆ ಹೋಗಿದ್ವಲ್ಲ, ಜಾತ್ರೆಗೆ ಹೋಗಿದ್ರೆ ನನಗೆ ಗ್ಲಾಸ್ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಗ್ಲಾಸ್ಗಳು ಕೊಡಿಸ್ಕೊಂಡ್ಬಂದ್ಲು ಜಾತ್ರೆಯಲ್ಲಿ. ಇನ್ನು ಅದರಲ್ಲಿ ಕಳ್ಳೆಪುರಿ ಇದ್ದರೆ ಕಳ್ಳೆಪುರಿ ಹಾಕ್ಕೊಂಡು ಆಟ ಆಡ್ತಾ ಇದ್ದಾಳೆ ಪಾಪ. ಏನು ಮಾಡ್ತಿದ್ಯಾ ಪುಟಣಿ? ಏನದು? ಅದೇನಪ್ಪ ಗ್ಲಾಸಲ್ಲಿ ಅದೇನಪ್ಪ ಗ್ಲಾಸಲ್ಲಿ ಹಾಕೊಂಡಿರೋದು ನೀನು? ಏನದು ಏನಪ್ಪ ತೋರ್ಸಿ. ಏನು? ಓ, ತಲೆಗೆ ಹಾಕೊಳ್ಳೋದ ರಿಬ್ಬನ್ನ. ಆಯ್ತು. ಇನ್ನು ಪಾಪುಗೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ತಾ ಇದ್ದೀನಿ. ಈ ಚಳಿ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ ಮಕ್ಕಳಿಗೆ. ಈ ಥರ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಸ್ಕಿನ್ನು ಮಾಯಿಶ್ಚರೈಸ್ ಆಗುತ್ತೆ. ಇನ್ನು ನಾನು ನಾರ್ಮಲಾಗಿ ಯಾವಾಗಲೂ ಆಲಿವ್ ಆಯಿಲ್ ಹಚ್ಬಿಟ್ಟು ಸ್ನಾನ ಮಾಡಿಸ್ತಿದ್ದೆ. ಬಟ್ ಈ ಚಳಿಗಾಲ ಅಲ್ವಾ, ಸ್ವಲ್ಪ ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಹಚ್ಚಕ್ಕೆ ಅಂತ ಹೇಳ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ. ಇನ್ನು ಚಿಕ್ಕ ಹುಡುಗಿಲಿ ಇದ್ದಂಗೆಲ್ಲ ಅವಳಿಗೆ ಬರೀ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಿನೇ ಸ್ನಾನ ಮಾಡಿಸಿದ್ದು. ಸ್ವಲ್ಪ ಆಲಿವ್ ಆಯಿಲ್ ಹಚ್ಚೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಅದು ಪರವಾಗಿಲ್ಲ, ಸ್ಕಿನ್ ಎಲ್ಲ ಚೆನ್ನಾಗೇ ಆಗಿತ್ತು. ಅವಳಿಗೆ ಫುಲ್ಲು ಒಂಥರ ಡ್ರೈ ಸ್ಕಿನ್ನು. ಈಗ ಕೊಬ್ಬರಿನೇ ಆದರೂ ಹಚ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ.
ಇನ್ನು ಎಣ್ಣೆ ತೊಗೊಂಡು ಮಸಾಜ್ ಮಾಡೋಣ ಅಂತ ಕೂರಿಸ್ಕೊಂಡು ಮಾಡ್ತಾಯಿದ್ದೀನಿ. ಸರಿಯಾಗಿ ಕುತ್ಕೊಳ್ಳೋದೇ ಇಲ್ಲ, ಮಾಡಿಸ್ಕೊಳ್ಳೋದೇ ಇಲ್ಲ ಪಾಪು. ಏನು ಮಾಡಲಿ, ಹಂಗೆ ಹಿಂಗೋ ಮಾಡಿದೆ ಮಸಾಜ್. ಫುಲ್ ಕೈಗೆ ಕಾಲಿಗೆ ಮೈಗೆಲ್ಲ ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಅಂದರೆ ಬಿಸಿ ಬಿಸಿ ಇದ್ದಂಗೆ, ಬಿಸಿ ಅಂದರೆ ಜಾಸ್ತಿ ಸುಡೋ ಬಿಸಿ ಅಲ್ಲ, ಸ್ವಲ್ಪ ಬೆಚ್ಚಗೆ ಇರೋ ಇದ್ದಂಗೆ ಹಚ್ಚಬೇಕು. ಇನ್ನು ಫುಲ್ ವೈಟ್ ಆಗ್ತಾರಂತೆ ಈ ಥರ ಕೊಬ್ಬರಿ ಎಣ್ಣೆ, ಬಿಸಿ ಬಿಸಿ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ. ಬಟ್ ನಮ್ಮ ಮಾಧವಿಗೆ ನಾವು ಆಲ್ಮೋಸ್ಟ್ ಹುಟ್ಟಿದಾಗಿಂದ ಕೊಬ್ಬರಿ ಎಣ್ಣೆ ಮಸಾಜೇ ಮಾಡಿದ್ದು. ಅವಳು ಇನ್ನೇನು ಅಷ್ಟು ಕಲರ್ ಏನು ಬರಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಅಷ್ಟು ಕಲರ್ ಇಲ್ಲ ಅಲ್ವಾ, ತಂದೆ ತಾಯಿ ಯಾವ ಕಲರ್ ಇರ್ತಾರೋ ಆ ಕಲರ್ ಇರ್ತಾರೆ. ಬಟ್ ಒಬ್ಬೊಬ್ಬರು ತಂದೆ ತಾಯಿ ಫುಲ್ಲು ಕಲರ್ ಇಲ್ಲ ಅಂತಂದ್ರೂ ಮಕ್ಕಳು ಒಂಥರ ಫುಲ್ಲು ವೈಟ್ ಆಗಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ದೇವ್ರು ಯಾವ ಕಲರ್ ಕೊಟ್ಟಿರ್ತಾನೋ ಆ ಕಲರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ನನಗೇನು ನಮ್ಮ ಮಗಳು ಫುಲ್ ವೈಟ್ ಇಲ್ಲ ಅನ್ನೋ ಬೇಜಾರೇನೂ ಇಲ್ಲ. ಅವಳು ಇದಕ್ಕೆ ಕಲರ್ ಪರವಾಗಿಲ್ಲ, ಸಾಕು ಅಷ್ಟೇ. ನಾವೇನು ಫುಲ್ಲು ವೈಟಾಗೇನು ಅಮೇರಿಕನ್ ಥರ ಏನಿಲ್ವಲ್ಲ, ಸಾಕಷ್ಟು ಕಲ್ಲರು. ಅಂದರೆ ಹೇಳ್ತಾರೆ ಊರಲ್ಲಿ ಫುಲ್ಲು ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಬೇಕಿತ್ತು, ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಿದರೆ ವೈಟ್ಗಾಗೋರು, ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಿರೋರೆಲ್ಲ ವೈಟಾಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಾವು ಕೊಬ್ಬರಿ ಎಣ್ಣೆ ಮಸಾಜೇ ಮಾಡಿದ್ದು ಹುಟ್ಟಿದಾಗಿಂದನೂ. ಬಟ್ ಅವಳೇನು ಕಲರ್ ಏನು ಬರಲಿಲ್ಲ ಅಷ್ಟೊಂದು. ಇರಲಿ, ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಇನ್ನು ಟಿ ವಿ ನೋಡ್ತಾ ಇದ್ಲು, ಇನ್ನು ಕೂರಿಸ್ಕೊಂಡು ಹಂಗೆ ಮಾಡಿದೆ ಸ್ವಲ್ಪ ಮಸಾಜು. ಸರಿಯಾಗಿ ಮಾಡಿಸ್ಕೊಳ್ಳೋದು ಇಲ್ಲ, ಏನಿಲ್ಲ, ಹಿಂಗೆ ಹೆಂಗೆ ಬೇಕೋ ಹಂಗೆ ಹಚ್ಚಿಸ್ಕೊತಾ ಇರ್ತಾಳೆ. ನಿನ್ನೆನೇ ತಲೆಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೆ. ಸೊ ಇವತ್ತು ತಲೆಗೇನು ಸ್ನಾನ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ತಲೆಗೆ ಹರಳೆಣ್ಣೆ ಹಾಕ್ತೀವಿ ನಾವು. ಇನ್ನು ಕೊಬ್ಬರಿ ಎಣ್ಣೆ ಇನ್ನೂ ಹಾಕಲ್ಲ, ಸ್ವಲ್ಪ ಬಾಡಿ ತಂಪಾಗುತ್ತೆ. ಇನ್ನೂ ಹಾಲು ಕುಡಿತಿರ್ತಾರಲ್ವ, ಇನ್ನು ಫುಲ್ ಹೀಟಾಗಿರುತ್ತೆ ಬಾಡಿ ಅಂತ ಹೇಳ್ಬಿಟ್ಟು ಇನ್ನು ಹರಳೆಣ್ಣೆಯಲ್ಲೇ ತಲೆಗೆ ಹಚ್ಚೋದು. ಯಾವತ್ತೂ ಇನ್ನೂ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿಲ್ಲ, ಹರಳೆಣ್ಣೆನೇ ಹಚ್ಚಿ ಸ್ನಾನ ಮಾಡಿಸೋಣ ಅಂತ ಹೇಳಿ ಜುಟ್ಟು ಹಾಕ್ತಾಯಿದ್ದೀನಿ. ಇನ್ನು ಎಣ್ಣೆ ಹಚ್ಚಿಸ್ಕೊಳ್ಳೋದು, ಈ ಥರ ಜುಟ್ಟು ಹಾಕಿಸ್ಕೊಳ್ಳೋದು ಅಂದರೆ ನಮ್ಮ ಪಾಪುಗೆ ಫುಲ್ಲು ಟೆನ್ಷನ್ನು, ಮಾಡಿಸ್ಕೊಳ್ಳೋದಿಲ್ಲ ಸರಿಯಾಗಿ. ಏನು ಮಾಡಲಿ, ಹಿಂಗೆ ಕಷ್ಟ ಆದ್ರೂ ಇಟ್ಕೊಂಡು ಜುಟ್ಟು ಹಾಕಿದೆ. ಇಲ್ಲ ಅಂತಂದರೆ ನೆಂದೋಗ್ಬಿಡುತ್ತೆ ಅಂತ ಹೇಳಿ, ಆದರೂ ಸರಿಯಾಗಿ ಬರಲ್ಲ, ಹಂಗೆ ಹೆಂಗೋ ಮಾಡಿದೆ. ಇನ್ನು ಎಣ್ಣೆ ಹಚ್ಚಿಸ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ನನ್ನ ಮಗಳು. ಬರೀ ಡ್ಯಾನ್ಸು ಯಾವಾಗಲೂ. ಊರಿಗೆ ಹೋದಾಗಿಂದಂತೂ ಇನ್ನೂ ಹೆವಿ ಡ್ಯಾನ್ಸ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಾಳೆ, ಏನೇನೋ ಮಾತಾಡೋದು ಕಲ್ತ್ಕೊಂಡಿದ್ದಾಳೆ. ಇನ್ನು ಮುಂದೆ ವೀಡಿಯೋಸಲ್ಲಿ ತೋರಿಸ್ತೀನಿ ನಾನು. ಡ್ಯಾನ್ಸ್ ಅಂದರೆ ಸಾಕು, ಸೊಂಟ ತಿರುಗಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊತ ನಿಂತ್ಕೊತಾಳೆ. ಇದು ಹೋಮ್ ಮೇಡ್ ಹೆರ್ಬಲ್ ಬೇಬಿ ಬಾತ್ ಪೌಡರ್ ಅಂತ ಹೇಳಿಬಿಟ್ಟು, ಅಂದರೆ ಹೆರ್ಬಲ್ ಬೇಬಿ ಉಪ್ಟಾನ್ ಪೌಡರ್ ಅಂತಾರಲ್ಲ ಅದು. ಇದು ಮನೇಲಾದರೂ ಮಾಡ್ಕೋಬೋದು. ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ತುಂಬ ಚೆನ್ನಾಗಿದೆ. ಇನ್ನು ಆಯಿಲ್ ಮಸಾಜ್ ಮಾಡಿರ್ತೀವಲ್ವ, ಸ್ವಲ್ಪ ಆಯಿಲ್ ಜಿಡ್ಡು ಸೋಪ್ ಹಾಕಿದ್ರೂ ಹೋಗಿರಲ್ಲ. ಸೊ ಇದರಿಂದ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಮಾಯಿಶ್ಚರೈಸ್ ಆಗುತ್ತೆ ಸ್ಕಿನ್ನು ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಗಲೇ ಒಂದು 6 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಕಂಟಿನ್ಯೂಸಾಗಿ ಯೂಸ್ ಮಾಡಲಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಪೌಡರು, ಸ್ಕಿನ್ನೆಲ್ಲ ಒಂಥರ ಸಾಫ್ಟ್ ಆಗುತ್ತೆ. ಇನ್ನು ಮನೆಯಲ್ಲೇ ಮಾಡ್ಕೋಬೋದು, ನನಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ. ಇದು ಯಾವುದು ಆಲಯಂ ಸೆಲ್ವೀರ್ ಅಂತೆ, ಅದು ಕಂಪ್ನಿದಂತೆ. ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು, ಚೆನ್ನಾಗಿದೆ. ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಅಂದರೆ ಇದೇ ಕಂಪ್ನಿ ಇದೆ ಅಂತಲ್ಲ, ಯಾವುದಾದ್ರೂ ಬೇಬಿ ಬಾತ್ ಪೌಡರ್, ಅದು ಉಪ್ಟಾನ್ ಪೌಡರ್ ಆದ್ರೇ ಚೆನ್ನಾಗಿರುತ್ತೆ. ಇದರಲ್ಲಿ ಎಲ್ಲ ಅಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಬಟ್ಟೆ ಎಲ್ಲ ಹಾಕ್ತಾಯಿದ್ದೀನಿ. ಲೋಷನ್ ಎಲ್ಲ ಹಚ್ಚಿದ್ದಾಯಿತು. ಇನ್ನು ಮುಖಕ್ಕೆ ಕ್ರೀಮ್ ಹಾಕಬೇಕು. ಈ ಮುಖ ಮುಟ್ಟಿಸ್ಕೊಳ್ಳೋದೇ ಇಲ್ಲ ನನ್ನ ಮಗಳು. ಇನ್ನು ಸ್ನಾನ ಮಾಡಿಸುವಾಗ ಸೋಪ್ ನೀಟಾಗಿ ಹಾಕಿಸ್ಕೊಳ್ಳಲ್ಲ, ಇನ್ನು ಕ್ರೀಮ್ ಕೂಡ ಅಷ್ಟೇ ಸರಿಯಾಗಿ ಹಾಕಿಸ್ಕೊಳ್ಳಲ್ಲ, ಹೆಂಗೆಂಗೋ ರುಬ್ಬಿಸ್ಕೊತಾ ಇರ್ತಾಳೆ. ಏನು ಮಾಡೋಕ್ಕಾಗಲ್ಲ, ಆಲ್ಮೋಸ್ಟ್ ಹುಟ್ಟಿದಾಗಿಂದನೂ ಹಿಂಗೆ ಮಾಡ್ತಾಳೆ ಅವಳು, ಮುಖ ಮುಟ್ಟೋಕ್ಕೆ ಆಗಲ್ಲ. ಇನ್ನು ನನ್ನ ಮಗ ಕೂಡ ಅಷ್ಟೇ ಹಂಗೆ ಮಾಡ್ತಿದ್ದ. ಮಕ್ಕಳು ಒಬ್ಬೊಬ್ರು ಒಂದೊಂದು ಇರುತ್ತಲ್ವ, ಹಾಗೆ ಅವಳಿಗೆ ಏನೇ ಹೇಳಿದ್ರು ಅಷ್ಟೇ ಮುಖ ಮುಟ್ಟಿಸ್ಕೊಳ್ಳೋಕ್ಕೆ ಅಳ್ತಾ ಇರ್ತಾಳೆ. ಇನ್ನು ಈ ಬೊಟ್ಟು ಇಡಿಸ್ಕೊಳ್ಳೋದು ಮಾತ್ರ ನೀಟಾಗಿ ಮಾಡಿಸ್ಕೊತಾಳೆ. ಅದರಲ್ಲೂ ಒಂದೊಂದು ಸರಿ ಅವಳಿಗೇನಾದರೂ ಸಿಟ್ಟು ಬಂತು ಅಂತಂದರೆ ಬೊಟ್ಟು ಇಡುವಾಗ ಹಿಂಗೆ ತಲೆ ಅಳ್ಳಾಡಿಸಿದ್ರೆ ಬೊಟ್ಟು ಎಲ್ಲೆಲ್ಲ ಹೋಗಿಬಿಟ್ಟಿರುತ್ತೆ.
ಇನ್ನು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ, ಮತ್ತೆ ಕೆಡ್ಸು ಮತ್ತೆ ಇಡು ಮತ್ತೆ ಇದು ಮಾಡು ಹಂಗೆ ಆಗುತ್ತೆ. ಒಂದೊಂದು ದಿನ ಸಿಟ್ಟು ಬಂದರೆ ನಾನು ಏನು ಮಾಡೋಕ್ಕೋಗಲ್ಲ, ಹೆಂಗಾದ್ರೂ ಹಂಗೆ ಇರಲಿ ಅಂತೇಳ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ. ಇನ್ನು ಬೊಟ್ಟಿಟ್ಬಿಟ್ಟು ಇನ್ನು ತಲೆ ಬಾಚ್ತಾ ಇದ್ದೀನಿ. ಹೆಂಗೋ ಮೇಡಮ್ ನೀಟಾಗಿ ನಿಂತ್ಕೊಂಡು ಬಾಚಿಸ್ಕೊಂಡ್ಲು, ಆದರೂ ಹಂಗೆ ಕಿರಿಕು, ಸರಿಯಾಗಿ ಬಾಚಿಸ್ಕೊಳ್ಳಲ್ಲ. ಇವಾಗಿಂದನೇ ಹಿಂಗೆ, ಇನ್ನೂ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮೇಡಮ್ಮು, ನೋಡಬೇಕು. ಸಣ್ಣ ಜುಟ್ಟು ಹಾಕ್ಬಿಟ್ಟೆ. ಆದ್ವಿಗೋಸ್ಕರ ದೋಸೆ ಮಾಡ್ತಾ ಇದ್ದೀನಿ. ಹಾಯ್ ಮಾಡು, ಮಾತಾಡು. ನಿನ್ನ ಹೆಸರು ಏನಪ್ಪ? ಏನ್ ಹೆಸ್ರಪ್ಪ ನಿಂದು? ಏನ್ ಹೆಸ್ರು ಹೇಳು? ನಾನು ಯಾರಪ್ಪ? ಯಾರಮ್ಮ? ಪಾಪ. ನಿನ್ನ ಹೆಸ್ರು ಏನಮ್ಮ? ನಿನ್ನ ಹೆಸ್ರು ಏನು ಹೇಳು? ಆಗಲೇ ಸಾಯಂಕಾಲ ಆಗ್ತಾಯಿತ್ತು. ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಸೊಪ್ಪಿತ್ತು, ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಮಶ್ರೂಮ್ ಸಾಂಬಾರು ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಇನ್ನು ಪಾಪು ಕೂಡ ಮಲ್ಕೊಳ್ಳಿಲ್ಲ. ಇನ್ನು ಮಲ್ಕೊಂಡಿಲ್ಲ ಅಂತಂದರೆ ನಿದ್ದೆನೂ ಬಂದಿರುತ್ತೆ, ಆ ಕಡೆ ಮಲ್ಕೊಳ್ಳೋದು ಇಲ್ಲ, ಈ ಕಡೆ ನನ್ನನ್ನು ಬಿಡೋದು ಇಲ್ಲ, ಎತ್ಕೊಂಡೇ ಇರಬೇಕಾಗುತ್ತೆ. ಟಿ ವಿ ನೋಡು ಅಂತಂದ್ರೂ ನೋಡಲಿಲ್ಲ. ಸೊ ನಾನು ಹಿಂಗೆ ಅಡುಗೆ ಮನೇಲಿ ಕರ್ಕೊಂಡು ಹೋಗ್ಬಿಟ್ಟು ಇನ್ನು ಆಗ್ದಿದ್ದ ಕೆಲಸ ಇದೆಲ್ಲ ಅಂಥೇಳಿ ಅಲ್ಲೇ ಕುಂಡ್ರಿಸ್ಕೊಂಡು ಇನ್ನು ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ನೋಡಿದ್ರೆ ಸೊಪ್ಪು ಆಗ್ತಾ ಇದ್ನಲ್ವ, ಅದಕ್ಕೆ ಅಂತ ಇದ್ಲು. ತಿಂತೀಯಾ ಅಂತ ತಿನ್ಸೋಕೆ ಹೋದರೆ ಅವಳಿಗೆ ಗೊತ್ತಾಯಿತು ತಿನ್ನೋದಲ್ಲ ಅಂತೇಳಿ 2-3 ಸರಿ ಹಂಗೆ ಮಾಡಿದ್ಲು, ಬೇಡ ಅಂತೇಳಿ. ನಮ್ಮ ಮಕ್ಕಳನ್ನ ಇಟ್ಕೊಂಡು ಕೆಲಸಗಳು ಮಾಡ್ಕೊಳ್ಳೋದಂದ್ರೆ ಹೆವಿ ಅಂತ ಹೇಳ್ಬೋದು. ಅದ್ರಾಗ ನಮ್ಮ ಆದ್ವಿ ಅಂತೂ ಸಾಕು ಮಾಡಿರ್ತಾಳೆ ನನ್ನನ್ನು ಸಾಯಂಕಾಲದಷ್ಟೊತ್ತಿಗೆ. ಇನ್ನು ಅದು ಸೋಂಪು ಕಾಳಿರೋಂಥ ಡಬ್ಬಿ. ಇನ್ನು ಸೋಂಪು ಕಾಳು, ಜೀರಿಗೆ, ಚಕ್ಕೆ, ಇನ್ನು ಲವಂಗ ಇಂಥವೆಲ್ಲ ಭಾಳ ಇಷ್ಟ ನಮ್ಮ ಪಾಪುಗೆ. ಇನ್ನು ಕಣ್ಣಿಗೆ ಕಾಣಿಸಿದ್ರೆ ಅಂತ ಹೇಳ್ಬಿಟ್ಟು ಇಸ್ಕೊಂಡು ತಿಂತಾ ಇರ್ತಾಳೆ. ಇನ್ನು ಅಲ್ಲೇ ಇಟ್ಟಿದ್ದೆ ಅಂತ ಹೇಳ್ಬಿಟ್ಟು ಕೊಟ್ಟೆ ಸೋಂಪು ಕಾಳು. ಅಂದರೆ ಇನ್ನು ಅಳ್ತಾ ಇದ್ಲಲ್ವ, ಇದ್ರನ್ನಾದ್ರೆ ಆಟಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟರೆ ಅದನ್ನ ಇಟ್ಕೊಂಡಂತೂ ಸತಾಯಿಸಿದ್ಲು ನನ್ನ. ಇನ್ನು ಮಶ್ರೂಮ್ ಮಾಡ್ಕೊಳ್ಳೋಕ್ಕೆ ಸೊಪ್ಪೆಲ್ಲ ಹಾಕಿ ಇನ್ನು ಬೇಳೆ ಎಲ್ಲ ಹಾಕ್ಬಿಟ್ಟು ಟೊಮೊಟೊ ಬದನೆಕಾಯಿನೆಲ್ಲ ಹಚ್ಚಾಕೊಂಡಿದ್ದೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ. ಇನ್ನು ಮಸಾಲೆ ಪೌಡ್ರು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅಳಸಂದೆ ಕಾಳು ತಂದಿದ್ದು ಊರಿಂದ, ಅದನ್ನು ಕೂಡ ಹಾಕಿದೆ. ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕಿದ್ರೆ, ಕಾಳು ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಇನ್ನು ಆದ್ವಿ ಅವಳ ಪಾಡಿಗೆ ಅವಳು ಸೋಂಪು ಕಾಳು ತಿಂದ್ಕೊಂಡು ಆಟ ಆಡ್ಕೊಂಡಿದ್ಲು. ನಾನು ಹೆಂಗೋ ಮಾಡಿಕೊಂಡೆ ಕೆಲಸ, ಕಸ ಎಲ್ಲ ಹಂಗೆ ಬಿದ್ದಿತ್ತು. ಇನ್ನು ಅಳಸಂದೆ ಕಾಳು ಹಾಕೋಣ ಅಂತ ಡಬ್ಬಿ ಓಪನ್ ಮಾಡಿದ್ರೆ ಅದನ್ನು ಕೂಡ ತಿನ್ನೋದು ಅಂದ್ಕೊಂಡು ಅಂತಂದ್ಲು. ಅದರಲ್ಲೇ ಒಂದಿಟ್ಟರೆ ಬಾಯಲ್ಲಿ ಅವಳಿಗೆ ಗೊತ್ತಾಯಿತು ಅದು ಚೆನ್ನಾಗಿರಲ್ಲ, ತಿನ್ನೋಕೆ ಹಸಿದ್ದು ಅಂತೇಳಿ. ನಾವಾದರೆ ತಿನ್ಬೋದು, ಮಕ್ಳಿಗೆ ಹೆಂಗೆ ಟೇಸ್ಟ್ ಸಿಗಬೇಕಲ್ಲ, ಮತ್ತೆ ಹಂಗೆ ಮಾಡಿ ಉಗಿದ್ಲು ಆಚೆ. ಇನ್ನು ಅದನ್ನು ಇಸ್ಕೊಂಡು ಸಿಂಕಲ್ಲಿ ಹಾಕಿಬಿಟ್ಟು ಇನ್ನು ಕಾಳೆಲ್ಲ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟೆ ಗ್ಯಾಸ್ ಮೇಲೆ. ಇನ್ನು ಸಾಂಬಾರ್ಗೆ ಇಟ್ಟಿದ್ನಲ್ಲ, ಅದ್ರಾಗೆ ಇನ್ನೊಂದು ಸೈಡು ರೈಸ್ಗೆ ಕೂಡ ಇಟ್ಬಿಟ್ಟೆ, ಒಂದು ಸರಿ 2 ಆಗಿಬಿಡುತ್ತೆ ಅಂತೇಳಿ. ಇನ್ನು ಸಾಂಬಾರ್ಗೆ ಇಟ್ಟಿರೋದು ಅದೆಲ್ಲ ಬೆಂದ್ಬಿಟ್ರೆ ಸ್ವಲ್ಪ ಮಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ ಅಂತೇಳಿ. ಇನ್ನು ಎಲ್ಲ ಮನೆಯೆಲ್ಲ ಅಡುಗೆ ಮನೆ ಎಲ್ಲ ಹಂಗೆ ಗಬ್ಬಿದ್ದಿತ್ತು. ಇನ್ನು ಇವಳನ್ನ ಕುಂಡ್ರಿಸ್ಕೊಂಡು ಇನ್ನು ಆ ಕಡೆ ಹೋಗಂಗಿಲ್ಲ, ಈ ಕಡೆ ಬರೋಂಗಿಲ್ಲ, ಬಿದ್ದುಬಿಡ್ತಾಳೆ ಅನ್ನೋ ಭಯ. ಇನ್ನು ಸೋಂಪು ಕಾಳು ತಿಂತಾ ಇದ್ಲಲ್ಲ, ಎತ್ತಿಡೋಣ ಕೊಡಮ್ಮ ಸಾಕು ಅಂತಂದರೆ ಹೊಡಿಯೋಕ್ಕೆ ಬರ್ತಾವಳೆ ಮೇಲೇ. ಬೇಡಮ್ಮ ತಿನ್ನಬಾರ್ದು, ಜಾಸ್ತಿ ತಿಂತಾ ಇದೆಯಾ ಅಂತಂದ್ರೂ ಅಷ್ಟೇ ರಾಂಗ್ ಪರ್ಸನ್ ಆಗಿಬಿಡ್ತಾಳೆ. ಅವಳಿಗೇನಾದರೂ ಇಷ್ಟ ಇಲ್ದಿರೋದು ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಸ್ವಲ್ಪ ಅದರಲ್ಲಿ ನಿದ್ದೆ ಮಾಡಿಲ್ಲ, ಅರ್ಧ ನಿದ್ದೆ ಆಗಿದೆ ಅಂತಂದರೆ ಇನ್ನು ಆದ್ವಿನ ನೋಡ್ಕೊಳ್ಳೋದು ದೇವರಣೆ ತುಂಬ ಕಷ್ಟ. ಎಲ್ಲಾದರೂ ಹೋಗಬೇಕು ಅಂತಂದ್ರೇ ಭಯ ಆಗುತ್ತೆ ಇವಳನ್ನ ಕರ್ಕೊಂಡು, ಹಿಂಗೆಲ್ಲ ಮಾಡ್ತಾಳೆ ಅಂತ. ಸ್ವಲ್ಪ ನಮ್ಮ ಅಕ್ಕರ ಮನೆ ಹತ್ರ ಹೋಗಿದ್ದೆ, ಅದರಿಂದ ಟೈಮ್ ತಪ್ಪಿಬಿಡ್ತು ಮಲ್ಕೊಳ್ಳೋದು. ಇನ್ನು ಬಂದಮೇಲೆ ಏನು ಮಾಡಿದ್ರೂ ಮಲ್ಕೊಳ್ಳಿಲ್ಲ. ಇವಾಗ ನೋಡಿದ್ರೆ ಈ ಥರ ಹಿಂಸೆ ಕೊಡ್ತಾ ಅವಳೆ, ನನ್ನ ಆ ಕಡೆನೂ ಬಿಡಲ್ಲ, ಈ ಕಡೆನೂ ಬಿಡಲ್ಲ, ಇನ್ನೇ ಹೊಡಿಯೋಕ್ಕೆ ಬರೋದು ಹಿಂಗೆಲ್ಲ ಮಾಡ್ತಾಳೆ. ಇನ್ನು ಅದೇ ಡಬ್ಬಿ ಕೊಟ್ಬಿಟ್ಟು ಸೋಫಾ ಮೇಲೆ ಕುಂಡ್ರಿಸಿ ಇನ್ನು ಕಸ ಎಲ್ಲ ಗುಡಿಸ್ಕೊಂಬಿಡೋಣ ಅಂತೇಳಿ ಎಲ್ಲ ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ. ಆದರೂ ಅಮ್ಮ ಅಂತ ಬಡ್ಕೊತಾನೇ ಇದ್ಲು.
ದಯವಿಟ್ಟು ಯಾರೂ ಮಕ್ಕಳು ಮಾತ್ರ ನಿದ್ದೆ ಟೈಮ್ನ ಹಾಳು ಮಾಡಿಬಿಡಿ ಅಂತ ಹೇಳ್ತೀನಿ. ಹಿಂಗೆ ಮಾಡಿಬಿಡ್ತಾರೆ ಎಲ್ಲರೂ ಹಿಂಗೋ ಗೊತ್ತಿಲ್ಲ, ನಮ್ಮ ಮಾಧವಿ ಮಾತ್ರ ಹಿಂಗೇನೆ ಮೊದಲಿಂದ ಹಿಂಗೆ ಸ್ವಲ್ಪ ನಿದ್ದೆ ಕಮ್ಮಿನೇ, ದೇವ್ರ ನಿದ್ದೆ ಕಮ್ಮಿನೇ ಕೊಟ್ಟಿದ್ದಾನೆ. ಆದರೂ ಸತಾಯಿಸೋದು ಮಾತ್ರ ಜಾಸ್ತಿ ಕೊಟ್ಬಿಟ್ಟಿದ್ದಾನೆ. ನಿದ್ದೆ ಮಾಡಿಲ್ಲ ಅಂತಂದರೆ ನನ್ನನ್ನಂತೂ ಕುತ್ಕೊಳ್ಳೋಕ್ಕೂ ಬಿಡಲ್ಲ, ನಿಂತ್ಕೊಳ್ಳೋಕ್ಕೂ ಬಿಡಲ್ಲ, ಏನು ಮಾಡೋಕ್ಕೂ ಬಿಡಲ್ಲ. ಸಾಕಾಗಿ ಹೋಗುತ್ತೆ ನನಗೆ. ಇನ್ನು ಫುಲ್ ಎಲ್ಲ ಕಸ ಗುಡಿಸ್ಕೊಂಡು ಬಂದೆ. ಇನ್ನು 6 ಗಂಟೆ ಮೇಲೆ ಆಗಿತ್ತು, ಆದರೂ ಇಷ್ಟೊತ್ತಲ್ಲಿ ಕಸ ಗುಡಿಸ್ಬಾರ್ದು, ಏನು ಮಾಡಲಿ, ಎಲ್ಲ ಕಸ ಎಲ್ಲ ಹಂಗೆ ಇತ್ತಲ್ವ, ನಾನು ಗುಡಿಸ್ತಾ ಇದ್ದೀನಿ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಬೇರೆ ವಿಷಯದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.